ಹೌದು ಸರ್, ನಮ್ಗೆ ನಾಚಿಕೆ ಬರಲ್ವಾ? ಇದೇ ಈಗ ಹಿಲರಿ ಕ್ಲಿಂಟನ್ ಅವರು ವೆನ್ ಶಿ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಹಿಲರಿ ಕ್ಲಿಂಟನ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಡಿಟರ್ಮೈನ್ ಇಫ್ ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ಇರಾನ್ ಆರ್ ನಾಟ್ ಅಂತ. ಅಂದರೆ ಅವರು ಯೋಚನೆ ಮಾಡ್ತಾಯಿದ್ರಂತೆ. ಮನಮೋಹನ್ ಸಿಂಗ್ ಅವರು ಸೀದಾ ಹೇಳ್ತಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದು, ನಿಮ್ಮ ವ್ಯಾಪ್ತಿಗೆ ಬರೋದಲ್ಲ, ನಿರ್ಧಾರ ನಾನು ತೊಗೊತೀನಿ, ನೀವಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಅಮೇರಿಕಾನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಂಡಿಯಾ ನ್ಯೂಕ್ಲಿಯರ್ ಡೀಲ್ ನಡಿಬೇಕಾದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಹೇಳ್ತಾರೆ, ಅಮೇರಿಕಾ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾ ಇರೋದು ತಪ್ಪು, ಮಿಡ್ಲ್ ಈಸ್ಟಲ್ಲಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಮನಮೋಹನ್ ಸಿಂಗ್ ಅವರಿಗಿತ್ತು. ಇಂದಿರಾ ಗಾಂಧಿ ಅವರು ಅಮೇರಿಕಾ ಪ್ರೆಸಿಡೆಂಟ್ ಬಗಲಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಮ್ಮ ವಿದೇಶಾಂಗ ನೀತಿ ಜವಾಬ್ದಾರಿ ನಂದಿದೆ, ನಿಮ್ಮ ಹತ್ರ ಕಲಿಯೋದೇನಿಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ರಿಚರ್ಡ್ ನಿಕ್ಸನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಆ ಧೈರ್ಯ ಇದೆಯಾ ಮೋದಿಯವರಿಗೆ? ಬರೇ ಹೋಗೋದು ತಂದ್ಕೊಳೋದು, ಹೋಗೋದು ತಂದ್ಕೊಳೋದು ಅಷ್ಟೇ. ದಟ್ ಈಸ್ ದ ಫಾರಿನ್ ಪಾಲಿಸಿ ಆಫ್ ಮಿಸ್ಟರ್ ಮೋದಿ. ಸರ್, ಈ ಕಾಲೇಜ್ ಎಲೆಕ್ಷನ್ಸ್ ಬಗ್ಗೆ ಈ ಕೆಲವೊಂದಿಷ್ಟು ಪೋಷಕರು ಕೂಡ ವಿರೋಧ ಮಾಡ್ತಿದ್ದಾರೆ ಸರ್, ಕಾಲೇಜಲ್ಲೂ ರಾಜಕೀಯ ಆಗುತ್ತೆ ಅಂತ ಹೇಳಿ. ನಿನ್ನೆ ಬಜೆಟ್ ನಲ್ಲಿ ಈಗ ನೋಡಿ, ಅಂದ್ರೆ ಈಗ ಅವ್ರು ಆರ್ಡರ್ ಮಾಡ್ತಾರೆ ನಮ್ಮ ದೇಶಕ್ಕೆ ಇವರ ಅವ್ರ ಅಂತ ಇರೋದು ಹೊರಗಡೆ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಈ ತರ ಚರ್ಚೆ ಆಗ್ತದೆ. ಹೌದು ಸರ್, ನಮ್ಗೆ ನಾಚಿಕೆ ಬರಲ್ವಾ? ಇದೇ ಈಗ ಹಿಲರಿ ಕ್ಲಿಂಟನ್ ಅವರು ವೆನ್ ಶಿ ವಾಸ್ ಇನ್ ಅಡ್ಮಿನಿಸ್ಟ್ರೇಷನ್, ಹಿಲರಿ ಕ್ಲಿಂಟನ್ ಅವರು ಒಂದು ಮಾತು ಹೇಳ್ತಾರೆ, ಐ ಆಮ್ ಟ್ರೈಂಗ್ ಟು ಡಿಟರ್ಮೈನ್ ಇಫ್ ಇಂಡಿಯಾ ಕ್ಯಾನ್ ಬೈ ಆಯಿಲ್ ಫ್ರಮ್ ಇರಾನ್ ಆರ್ ನಾಟ್ ಅಂತ. ಅಂದರೆ ಅವರು ಯೋಚನೆ ಮಾಡ್ತಾಯಿದ್ರಂತೆ. ಮನಮೋಹನ್ ಸಿಂಗ್ ಅವರು ಸೀದಾ ಹೇಳ್ತಾರೆ, ಅದು ನನ್ನ ವ್ಯಾಪ್ತಿಗೆ ಬರೋದು, ನಿಮ್ಮ ವ್ಯಾಪ್ತಿಗೆ ಬರೋದಲ್ಲ, ನಿರ್ಧಾರ ನಾನು ತೊಗೊತೀನಿ, ನೀವಲ್ಲ ಅಂತ ಮನಮೋಹನ್ ಸಿಂಗ್ ಅವರು ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರು ಅಮೇರಿಕಾನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಾರೆ. ಇಂಡಿಯಾ ನ್ಯೂಕ್ಲಿಯರ್ ಡೀಲ್ ನಡಿಬೇಕಾದಾಗ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಅಲ್ಲಿ ಹೇಳ್ತಾರೆ, ಅಮೇರಿಕಾ ಅವರು ಇರಾಕ್ ಮೇಲೆ ದಾಳಿ ಮಾಡ್ತಾ ಇರೋದು ತಪ್ಪು, ಮಿಡ್ಲ್ ಈಸ್ಟಲ್ಲಿ ಅವರು ಇಂಟರ್ಫಿಯರೆನ್ಸ್ ಮಾಡ್ತಾ ಇರೋದು ತಪ್ಪು ಅಂತ ಹೇಳೋ ಧೈರ್ಯ ಮನಮೋಹನ್ ಸಿಂಗ್ ಅವರಿಗಿತ್ತು. ಇಂದಿರಾ ಗಾಂಧಿ ಅವರು ಅಮೇರಿಕಾ ಪ್ರೆಸಿಡೆಂಟ್ ಬಗಲಾಗಿ ಇಟ್ಕೊಂಡು ಅವ್ರು ಹೇಳ್ತಾರೆ, ನಮ್ಮ ವಿದೇಶಾಂಗ ನೀತಿ ಜವಾಬ್ದಾರಿ ನಂದಿದೆ, ನಿಮ್ಮ ಹತ್ರ ಕಲಿಯೋದೇನಿಲ್ಲ ಅಂತ ಪಕ್ಕದಲ್ಲಿ ಕೂತ್ಕೊಂಡು ರಿಚರ್ಡ್ ನಿಕ್ಸನ್ ಜೊತೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳ್ತಾರೆ. ಆ ಧೈರ್ಯ ಇದೆಯಾ ಮೋದಿಯವರಿಗೆ? ಬರೇ ಹೋಗೋದು ತಂದ್ಕೊಳೋದು, ಹೋಗೋದು ತಂದ್ಕೊಳೋದು ಅಷ್ಟೇ. ದಟ್ ಈಸ್ ದ ಫಾರಿನ್ ಪಾಲಿಸಿ ಆಫ್ ಮಿಸ್ಟರ್ ಮೋದಿ. ಸರ್, ಈ ಕಾಲೇಜ್ ಎಲೆಕ್ಷನ್ಸ್ ಬಗ್ಗೆ ಈ ಕೆಲವೊಂದಿಷ್ಟು ಪೋಷಕರು ಕೂಡ ವಿರೋಧ ಮಾಡ್ತಿದ್ದಾರೆ ಸರ್, ಕಾಲೇಜಲ್ಲೂ ರಾಜಕೀಯ ಆಗುತ್ತೆ ಅಂತ ಹೇಳಿ. ನಿನ್ನೆ ಬಜೆಟ್ ನಲ್ಲಿ ಈಗ ನೋಡಿ